ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವತ್ತು ಭಾನುವಾರದ ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. 4 ದಿನಗಳ ನಂತರ ವಿಡಿಯೋನ ಹಾಕ್ತಾ ಇರೋದು. 4 ದಿನ ಎಲ್ಲಕ್ಕ ಹೋಗಿದ್ರಿ ಅಂತ ಕೇಳ್ತೀರಾ? ಹೊಸ ವರ್ಷ ಅಲ್ವಾ, ಹಾಗೆ ಸುತ್ತಾಡ್ಕೊಂಡು ಬರೋಣ ಅಂತ ಹೋಗಿದೆ. ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ, ಹೊಸ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವತ್ತು ಬೆಳಗ್ಗೆ ಎದ್ದು ಸ್ಟವ್ ಒರೆಸಿ ಕಾಫಿ ಮಾಡೋದಕ್ಕೆ ಇಟ್ಟು ಬೆಂಡೆಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ. ಆಲೂಗೆಡ್ಡೆ ಬೆಂಡೆಕಾಯಿ ಪಲ್ಯ, ಹಾಗೆಯೇ ಗೋಧಿ ರೊಟ್ಟಿ, ಇದ್ರ ಜೊತೆಗೆ ಮೂಲಂಗಿ ಬೇಳೆ ಸಾಂಬಾರು ಇದ್ದೇ ಇರುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಮಾತುಕತೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಜ ಜೀವನದ ಮಾತುಕತೆ. ಜೀವನದಲ್ಲಿ ಇದನ್ನು ನನ್ನ ಮಾವ ಅನುಭವಿಸಿದ್ದಾರೆ. ಅದ್ರ ಬಗ್ಗೆ ಮಾತುಕತೆ ಖಂಡಿತ ಇರುತ್ತೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಈ ಮಾತನ್ನು ಹಾಡೋದಕ್ಕೂ ಮುಂಚೆ ಕೆಲವೊಂದು ಮಾತುಗಳನ್ನು ಹಾಡಲೇಬೇಕು. ಯಾಕೆಂದರೆ ಎಷ್ಟೋ ಜನ ಇದನ್ನು ಜೀವನದಲ್ಲಿ ಪ್ರತಿಯೊಬ್ಬರು ಬಾಯಲ್ಲೂ ಈ ಮಾತು ಬಂದೇ ಬರುತ್ತೆ. ಅದೇನು ಅಂತಲೂ ಸಹ ಹೇಳ್ತೀನಿ. ಬನ್ನಿ, ಹೊಸ ವರ್ಷಕ್ಕೆ ಯಾರೆಲ್ಲ ಏನು ನಿರ್ಧಾರ ಮಾಡಿದ್ರಿ, ಯಾರೆಲ್ಲ ಒಳ್ಳೊಳ್ಳೆ ನಿರ್ಧಾರಗಳನ್ನು ಮಾಡಿದ್ದೀರಾ, ಯಾರೆಲ್ಲ ಸ್ಟಾಪ್ ಮಾಡಿರ್ತೀರ, ಏನೋ ಒಂದು ನಿರ್ಧಾರ ಮಾಡಿ ಕೆಲಸಕ್ಕೆ ಕೈ ಹಾಕಿರ್ತೀರ, ಅರ್ಧಕ್ಕೆ ನಿಲ್ಲಿಸಿರೋ ಕೆಲಸನ ಯಾರು ಮುಂದುವರಿಸಿದ್ದೀರಾ, ಅಯ್ಯೋ ಬೇಡಪ್ಪ ಈ ನನ್ನ ಕೆಲಸಕ್ಕೆ ಕೈ ಹಾಕಿ ಸಿಕ್ಕಾಬಟ್ಟೆ ಮನಸ್ಸು ನೋವಾಯಿತು, ಸಿಕ್ಕಾಬಟ್ಟೆ ಕಳ್ಕೊಂಬಿಟ್ಟೆ, ಸಮಯ ಎನರ್ಜಿ ಎಲ್ಲ ವೇಸ್ಟ್, ಇದರಿಂದ ಏನು ಪ್ರಯೋಜನ ಇಲ್ಲ ಅಂತ ಬಿಟ್ಟವರು ಮತ್ತೆ ಯಾರು ಶುರು ಮಾಡಿದ್ದೀರಾ ಆ ಕೆಲಸನ ಖಂಡಿತ ಕಮೆಂಟ್ ಹಾಕಿ. ಜೀವನದಲ್ಲಿ ನಾವೇನನ್ನೇ ಕಳ್ಕೊಂಡ್ರೂ ನಾವು ಕಳ್ಕೊಂಡಿರೋ ಜಾಗದಲ್ಲೇ ಹುಡುಕ್ಬೇಕಂತೆ. ಮಾನ, ಮರ್ಯಾದೆ, ಆರೋಗ್ಯ, ನೆಮ್ಮದಿ, ಸಂತೋಷ, ಗೌರವ, ಕೀರ್ತಿ ಎಲ್ಲನೂ ನಾವೆಲ್ಲಿ ಕಳ್ಕೊಂಡ್ವಿ ಅಲ್ಲೇ ಹುಡುಕ್ಬೇಕು. ಹೊಸ ಜಾಗದಲ್ಲಿ ಹುಡುಕಿದ್ರೆ ಖಂಡಿತವಾಗ್ಲೂ ಸಿಗೋದಿಲ್ಲ. ಹೌದು, ಎಷ್ಟೋ ಜನ ಬಿಸ್ನೆಸ್ನ ಶುರು ಮಾಡ್ತೀರಾ, ಸ್ವಲ್ಪ ಫೇಲ್ ಆಯಿತು ಅಂದ ತಕ್ಷಣ ಬಿಡ್ತೀರಾ, ಖಂಡಿತ ತಪ್ಪು. ಇನ್ನು ಕೆಲವರು ಫೇಲ್ ಆದರೂ ಪರವಾಗಿಲ್ಲ, ಸಕ್ಸಸ್ ಕಾಣ್ದಿರ ಏನಾಯಿತು, ಅನುಭವ ಅಂತೂ ಆಯ್ತಲ್ಲ, ನನ್ನ ಜೀವನದಲ್ಲಿ ಇದು ಲಾಸ್ ಆಗೋದಕ್ಕೆ ಏನು ಕಾರಣ, ನನ್ನ ಕೆಟ್ಟ ಹೆಸರು ಬರೋದಕ್ಕೆ ಏನು ಕಾರಣ, ಇವತ್ತು ನನ್ನನ್ನು ಬ್ಯಾಡ್ ಮ್ಯಾನ್, ಬ್ಯಾಡ್ ವುಮೆನ್, ಬ್ಯಾಡ್ ಲೇಡಿ ಅಂತ ಕರೀತಾರಲ್ಲ, ಅದಕ್ಕೆ ಏನು ಕಾರಣ ಅಂತ ಪ್ರತಿಯೊಂದನ್ನು ಲೆಕ್ಕಾಚಾರ ಆಗ್ತಾ ಹೋದಾಗ ನಾವೆಲ್ಲಿ ಏನು ತಪ್ಪು ಮಾಡಿದ್ದೀವಿ ಅಂತ ನಮಗೆ ಗೊತ್ತಾಗುತ್ತೆ. ಆ ತಪ್ಪನ್ನು ತಿದ್ಕೊಂಡು ಮುಂದೆ ಹೆಜ್ಜೆ ಇಡ್ತಾ ಹೋದರೆ ಸಕ್ಸಸ್ ಅಂತೂ ಕಾಣುತ್ತೆ. ಬರೀ ಹಣಕಾಸಿನ ಸಕ್ಸಸ್ ಅಲ್ಲ, ಕೆಲಸ ಸಿಗೋದೇ ಸಕ್ಸಸ್ ಅಲ್ಲ, ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಳೋದು, ಬ್ಯಾಡ್ ಒಪಿನಿಯನ್ನ ಕ್ರಿಯೇಟ್ ಮಾಡೋದು, ಬ್ಯಾಡಾಗಿ ಯೋಚನೆ ಮಾಡೋದು, ನೆಗೆಟಿವ್ ಥಾಟ್ ಮೈಂಡ್ಗೆ ಬರೆಸ್ಕೊಳ್ಳದೆ ಇರೋದು, ಒಳ್ಳೆಯದಾಗಿ ಥಿಂಕ್ ಮಾಡೋದು ಸಹ ನಮ್ಮ ಅಚೀವ್ಮೆಂಟ್. ನಮ್ಮ ಜೀವನದ ನನಗೋಸ್ಕರ ನನಗಾಗಿ ಒಂದು ಅಚೀವ್ಮೆಂಟ್ ಅಂತಲೇ ಹೇಳ್ಬೋದು. ಅದನ್ನು ಯಾರೆಲ್ಲ ಮಾಡ್ತಿದ್ದೀರಾ ಖಂಡಿತ ಕಮೆಂಟ್ ಹಾಕಿ. ಇವತ್ತು ಬೆಂಡೆಕಾಯಿ ಆಲೂಗೆಡ್ಡೆ ಹಾಕಿ ಪಲ್ಯ ಮಾಡ್ತಾಯಿದ್ದೀನಿ. ಬೆಂಡೆಕಾಯಿನ ಸಪ್ರೇಟಾಗಿ ಹುರಿದಿಟ್ಕೊಂಡಿದ್ದೀನಿ. ಸಪ್ರೇಟ್ ಬಾಂಡಿನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಅದು ಚಿಟ್ಕೊಟ್ಟ ಮೇಲೆ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಹಾಕ್ಬಿಟ್ಟು ಹುರ್ಕೊಳ್ತೀನಿ. ಅದಾದಮೇಲೆ ಈರುಳ್ಳಿ ಮತ್ತು ಕರಿಬೇವು ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಂಡು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕಿ ಸ್ವಲ್ಪ ಅರಿಶಿನ ಪುಡಿ ಉಪ್ಪನ್ನು ಹಾಕಿ ಟೊಮೊಟೊನ ಚೆನ್ನಾಗಿ ಬಾಡಿಸ್ಕೊಂಡು ಆಮೇಲೆ ಚಿಲ್ಲಿ ಪೌಡರ್, ಧನಿಯಾ ಪುಡಿ, ಹುಣಸೆ ರಸ, ಅದರ ಜೊತೆಗೆ ಹುರಿದಿಟ್ಟಿರೋ ಅಂಥ ಬೆಂಡೆಕಾಯಿ, ಸಣ್ಣದಾಗಿ ಹೆಚ್ಚಿಟ್ಟಿರೋ ಆಲೂಗೆಡ್ಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಒಂದು ಅರ್ಧ ಗ್ಲಾಸ್ ನೀರನ್ನು ಹಾಕಿ ಒಂದು 6ರಿಂದ 7 ನಿಮಿಷ ಚೆನ್ನಾಗಿ ಬೇಯಿಸ್ತು ಅಂತಂದರೆ ಆಲೂಗೆಡ್ಡೆ ಬೆಂಡೆಕಾಯಿ ಪಲ್ಯ ಅಥವಾ ಗೊಜ್ಜು ರೆಡಿಯಾಗುತ್ತೆ. ದೋಸೆಗೂ ಚೆಂದ, ಚಪಾತಿಗೂ ಚೆಂದ, ರೊಟ್ಟಿಗೂ ಚೆಂದ. ಖಂಡಿತ ಈ ರೆಸಿಪಿ ಸಿಂಪಲ್ ಆಗಿದೆ, ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ. ಸ್ವಲ್ಪನಾದರೂ ಹುಣಸೆ ರಸ ಬಿಡೋದನ್ನು ಮರಿಬೇಡಿ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಬನ್ನಿ ಸ್ನೇಹಿತರೆ, ಇವತ್ತು ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾಕೆ ಕೆಲಸ ಲಾಸ್ ಆಯ್ತಲ್ಲ, ಯಾಕೆ ಸಡನ್ನಾಗಿ ಈ ಥರ ಪ್ರಾಬ್ಲಮ್ ಆಯಿತು, ಸತ್ತೇ ಹೋದ್ನಲ್ಲ ಅವನು, ಚೆನ್ನಾಗಿರೋ ಬಿಸ್ನೆಸ್ಸು ಯಾಕೆ ಮೊಕಾಣೆ ಮಲ್ಕೊಳ್ತು, ಚೆನ್ನಾಗಿರೋ ವ್ಯಕ್ತಿ ಯಾಕೆ ಹುಚ್ಚನ್ ಥರ ಆಡ್ತಾನೆ, ಚೆನ್ನಾಗಿರೋ ಕುಟುಂಬ ಯಾಕೆ ಈ ಥರ ಆಯಿತು ಅಂತ ತುಂಬ ಜನರ ಬಾಯಲ್ಲಿ ತುಂಬ ಜನಕ್ಕೆ ಪ್ರಶ್ನೆ. ಇನ್ನೂ ಕೆಲವರಿಗೆ ಆನ್ಸರ್ ಹುಡುಕ್ತಾನೆ ಇದ್ದಾರೆ. ಇನ್ನೂ ಕೆಲವರು ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದಾರೆ. ಜೀವನದಲ್ಲಿ ನೋವುಗಳನ್ನ ಉಂಡಿರೋರಿಗೆ ಗೊತ್ತಿರುತ್ತೆ ಅದರ ನೋವು ಅಂತ ಏನು ಅಂತನ್ನೋದು. ಎಷ್ಟೋ ಜನಗಳ ಬಾಯಲ್ಲಿ, ಎಷ್ಟೋ ಪುರೋಹಿತರುಗಳ ಹತ್ರ ಹೋಗ್ತಾರೆ, ನೋವು ಬಂದಿದೆ, ಸಂಕಷ್ಟ ಬಂದಿದೆ, ತುಂಬ ತೊಂದರೆಗಳಿದ್ದೀವಿ ಅಂತಂದಾಗ ಕೆಲವು ಪುರೋಹಿತರು, ಕೆಲವರು ಜೋಯಿಸರು, ಕೆಲವರು ಮೈ ಮೇಲೆ ದೇವ್ರು ಬಂದಿದೆ ಅನ್ನೋರು ಸುಳ್ಳು ಹೇಳೋರು ಇರ್ತಾರೆ, ಸತ್ಯ ಹೇಳೋರು ಇರ್ತಾರೆ. ನಿಮ್ಮ ಜೀವನದಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ನಡೆದಿದೆ, ಅದನ್ನು ಪರಿಹರಿಸ್ಕೋ, ಅದನ್ನು ತೆಗೆಸ್ಕೋ ಅಂತ ಹೇಳ್ತಾರೆ. ಬ್ಲ್ಯಾಕ್ ಮ್ಯಾಜಿಕ್ ಮನುಷ್ಯನ ಮನಸ್ಸು ಮತ್ತು ದೇಹದ ನಡುವಿನ ಒಂದು ಸಂಬಂಧದಲ್ಲಿ ಬರುವಂತಹ ಒಂದು ನೆಗೆಟಿವ್ ಎನರ್ಜಿ. ಹೌದು, ದೇಹ ಮನಸ್ಸು ಇದರ ಮಧ್ಯೆ ಬರುವಂಥ ನೆಗೆಟಿವ್ ಎನರ್ಜಿ ಇದೆಯಲ್ಲ, ಮನುಷ್ಯನ ಕೈಯಲ್ಲಿ ತಡ್ಕೊಳ್ಳೋದಕ್ಕಾಗೋದಿಲ್ಲ. ಯಾವುದರಲ್ಲೆಲ್ಲ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರೆ ಗೊತ್ತಾ? ನಿಜಕ್ಕೂ ಆಶ್ಚರ್ಯ ಪಡ್ತೀರಾ. ಹೌದು, ನಾವು ಸ್ನಾನ ಮಾಡೋ ನೀರು,
ನಮ್ಮ ಮೈ ತೊಳೆದು ನೀರು ಬಿಡ್ತೀವಲ್ಲ, ಮೈಯಲ್ಲಿರೋ ಕೊಳೆ ನೀರು ಹೋಗುತ್ತಲ್ಲ, ಆ ನೀರನ್ನು ತಗೋತಾರೆ. ಅದರಲ್ಲೂ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರೆ. ನಾವು ವಾಶ್ ಮಾಡದೇ ಇರೋ ಬಟ್ಟೆ, ಆ ಬಟ್ಟೆನಲ್ಲಿ ನಮ್ಮ ಮೈ ಕೊಳೆ, ಬೆವರು ಎಲ್ಲ ಇರಬೇಕು. ಅಂಥ ಬಟ್ಟೆ ನಾವು ಬರೀ ಕಾಲಲ್ಲಿ ನಡೆಯುವಾಗ ನಮ್ಮ ಪಾದದ ಕೆಳಗಡೆ ಇರೋ ಧೂಳು, ನಮ್ಮ ತಲೆಯ ಕೂದಲು, ನಮ್ಮ ಉಗುರು, ಇದರಿಂದನೂ ಸಹ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರೆ. ನಾವು ಉಗುಳುವ ಉಗುಳು, ಹೌದು, ನಾವು ತಿಂದ್ಬಿಟ್ಟಿರೋ ಅನ್ನದ ಹಗಳು, ಎಂಜಿಲು ಅಂತ ಹೇಳ್ತೀವಲ್ಲ ಅದು, ಅದರಿಂದನೂ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರೆ. ಹೊಟ್ಟೆಗೆ ಹಾಕೋದ್ರಲ್ಲೂ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರೆ. ಮನೆ ಮುಂದೆ ಮಾಡಕ್ಕೆ, ಕುಡಿಕೆ, ರಕ್ತ, ಅರಿಶಿನ, ಕುಂಕುಮ, ನಿಂಬೆಹಣ್ಣು, ಮೊಳೆ, ಮೂಳೆಗಳು, ಹಂದಿ, ಕುರಿ, ಈ ಥರ ಎಲ್ಲ ಹೊಡೆದು ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರು ಇರ್ತಾರೆ. ಎಲ್ಲರ ಮೇಲೂ ಇದು ಪರಿಣಾಮ ಬೀರುತ್ತಾ ಅನ್ನೋದಾದರೆ ಖಂಡಿತ ಬೀರಲ್ಲ. ಹಾಗಾದರೆ ಪರಿಣಾಮ ಬೀರಲ್ವಾ ಅಂತಂದರೆ ಖಂಡಿತ ಬೀರುತ್ತೆ. ಹೌದು, ಏನಕ್ಕ ಎರಡನ್ನೂ ದ್ವಂದ್ವವಾಗಿ ಹೇಳ್ತೀರಾ ಅನ್ನೋದಾದರೆ, ಎಲ್ಲ ರಾಶಿಯವ್ರಿಗೂ, ಎಲ್ಲ ನಕ್ಷತ್ರಗಳವ್ರಿಗೂ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು ತಟ್ಟೋದಿಲ್ಲ. ಬ್ಲ್ಯಾಕ್ ಮ್ಯಾಜಿಕ್ ಖಂಡಿತ ಹತ್ರ ಬರೋದಿಲ್ಲ. ಎಲ್ಲರಿಗೂ ಮಾಟ ಮಂತ್ರ ಮಾಡಿಸೋದೇ ಆಗಿದ್ರೆ ಇವತ್ತು ಅಂಬಾನಿ ರಿಲಯನ್ಸನ್ನು ಹುಟ್ಟಾಕೋಕೆ ಹೋಗ್ತಿರ್ಲಿಲ್ಲ. ಟಾಟಾದವರು ಟಾಟಾ ಬಿರ್ಲಾ ಅನ್ನೋ ಒಂದು ಕಂಪ್ನಿಯನ್ನು ಹುಟ್ಟಾಕೋಕ್ಕಾಗ್ತಿರ್ಲಿಲ್ಲ. ನಮ್ಮ ನಾರಾಯಣ ಮೂರ್ತಿಯವರು, ಸುಧಾಮೂರ್ತಿ ಮೇಡಮ್ ಅವರು ನಮ್ಮ ಇನ್ಫೋಸಿಸ್ ಕಂಪ್ನಿನ ಹುಟ್ಟಾಕೋಕ್ಕಾಗ್ತಿರ್ಲಿಲ್ಲ. ರಾಶಿ, ನಕ್ಷತ್ರ, ಗಣಕುಟಗಳ ಪ್ರಕಾರ ಕೆಲವೊಬ್ಬರಿಗೆ ಮಾಟ ಮಂತ್ರ ಅನ್ನೋದು ತಾಕೋದಾದರೆ, ಇನ್ನೂ ಕೆಲವರಿಗೆ ಯಾರು ಮಾಡಿಸಿರ್ತಾರೋ ಅವ್ರಿಗೆ ರಿಟರ್ನ್ ಹೊಡೆಯೋದು ಉಂಟು. ಹೌದು ಸ್ನೇಹಿತರೆ, ಮಾಟ ಮಾಡೋನ್ಗೂ ತಾಕತ್ತಿರಬೇಕು, ಮಾಟ ತೆಗಿಯೋನ್ಗೂ ತಾಕತ್ತಿರಬೇಕು. ಮಾಟ ಮಾಡೋನಿಗೆ ಆ ಮಾಟ ಮಾಡುವಾಗ ಬಳಸ್ತಕ್ಕಂತಹ ಒಂದು ತಂತ್ರಗಳಾಗಿರ್ಬೋದು, ಮಂತ್ರಗಳಾಗಿರ್ಬೋದು, ಉಚ್ಚಾರಣೆ, ಪದಗಳ ಉಚ್ಚಾರಣೆ ಆಗಿರ್ಬೋದು, ಆ ಒಂದು ಮಂತ್ರ ರೂಪದಲ್ಲಿ ಬಾಯಲ್ಲಿ ಹೇಳುವಂತಹ ಪದಗಳಾಗಿರ್ಬೋದು, ಒಂದು ಸ್ವಲ್ಪವೂ ಎಡವಟ್ಟಾದರೆ ರಿಟರ್ನ್ ತಿರುಗಿಸಿ ನೋಡ್ಕೊಳ್ಳೋ ಮಟ್ಟ ಹೊಡೆಯುತ್ತೆ. ಮಾಟ ಮಂತ್ರ ಮನೆ ಹಾಳು ಮಾಡುವಂಥ ತಂತ್ರ. ಒಬ್ಬರ ಸಂಸಾರನ ಹೊಡಿಬೇಕು, ಒಂದು ಕುಟುಂಬವನ್ನು ದೂರ ಮಾಡಬೇಕು, ಗಂಡ ಹೆಂಡತಿ ಸಂಬಂಧನ ಹಾಳು ಮಾಡಬೇಕು, ಒಂದು ಗಂಡನ್ನು ಒಲಿಸ್ಕೋಬೇಕು, ಒಂದು ಹೆಣ್ಣನ್ನು ಒಲಿಸ್ಕೋಬೇಕು, ಮಕ್ಕಳು ಮರಿಗೆ ಸಾವನ್ನು ತರಬೇಕು, ಕುಟುಂಬದಲ್ಲಿ ಆಗ್ತಕ್ಕಂತಹ ಬಿಸ್ನೆಸ್ ಲಾಸ್ ತರಬೇಕು, ಜೀವನದಲ್ಲಿ ಏನೇ ಕೆಲಸ ಮಾಡಿದ್ರೂ ಸಕ್ಸಸ್ ಕಾಣಬಾರ್ದು, ಅಪಕೀರ್ತಿ, ಅಪಮಾನ, ಅಗೌರವ ಬರಬೇಕು, ಕೀರ್ತಿ ಅನ್ನೋದು ಅವ್ರ ಹತ್ರಕ್ಕೆ ಬರಬಾರ್ದು, ಎಲ್ಲೋದ್ರೂ ಕೆಟ್ಟವನು ಅನ್ನೋ ಶಬ್ದವನ್ನು ಅವನ ಕಿವಿಲಿ ಕೇಳಿ ಸಾಯೋವರೆಗೂ ಕೊರಗೋ ಹಾಗೆ ಮಾಡಬೇಕು ಬಳಸೋ ಅಂಥ ಮನಸ್ಥಿತಿ ಇರೋರು ಇವೆಲ್ಲವನ್ನು ಬಳಸಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರೆ. ಹೌದು, ಬ್ಲ್ಯಾಕ್ ಮ್ಯಾಜಿಕ್ ಅಂದ ತಕ್ಷಣ ಕಡೆಗಣಿಸೋದಕ್ಕೆ ಹೋಗಬೇಡಿ. ಬ್ಲ್ಯಾಕ್ ಮ್ಯಾಜಿಕ್ ಜೀವನನೇ ಬದಲಾಯಿಸೋ ಅಂಥದ್ದು, ಜೀವನನೇ ಬಲಿ ಕೊಡೋ ಅಂಥದ್ದು, ಜೀವನದ ಉದ್ದಕ್ಕೂ ಕೊರಗೋ ಅಂಥದ್ದು, ಹೀಗಿದ್ದವನು ಹೀಗಾದ ಅನ್ನೋಂಥದ್ದು. ಒಂದು ಹೆಣ್ಣು ಒಲಿಲಿಲ್ಲ, ಒಂದು ಗಂಡು ಒಲ್ತ್ಕೊಳ್ಳಿಲ್ಲ ಅಂತಂದ್ರೂ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರೆ. ಬ್ಲ್ಯಾಕ್ ಮ್ಯಾಜಿಕ್ ಅಂದ ತಕ್ಷಣ ಕುಡಿಕೆ, ಮಡಿಕೆ, ಮಂತ್ರ, ತಂತ್ರ, ರಕ್ತ, ಅರ್ಶಿನ, ಕುಂಕುಮ ಅನ್ನೋದಲ್ಲ, ಊಟದ ರೂಪದಲ್ಲೂ ಸಹ ಹೊಟ್ಟೆಗೆ ಸೇರಿಸ್ತಾರೆ. ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರು ಶತ್ರುಗಳೇ ಆಗಬೇಕು ಅಂತ ಏನಿಲ್ಲ. ಶತ್ರುಗಳು ಬೈದು, ಅಂದು, ಆಡಿ, ಒಡೆದು, ಬಡ್ದು, ಚಚ್ಚಿ ಬಿಟ್ಬಿಡ್ತಾರೆ. ಆದರೆ ಹಿತಶತ್ರುಗಳು ಅವರು ಬೈಯಲ್ಲ, ಅವರು ಹೊಡೆಯೋದೂ ಇಲ್ಲ. ಅವರು ಕುತಂತ್ರ ಬುದ್ಧಿನ ನಗನಗ್ತಾನೇ ತೋರಿಸ್ಬಿಟ್ಟಿರ್ತಾರೆ. ಹೊರಗಡೆ ಇರೋ ಶತ್ರುನ ಹೊಡೆದಾಕ್ಬೋದು, ಮನೇಲಿರೋ ಶತ್ರುನ, ಹಿತಶತ್ರುನ ಹುಡ್ಕೋದು ಕಷ್ಟ, ಹೊಡೆಯೋದು ಕಷ್ಟ. ಹೌದಲ್ವಾ? ಹುಷಾರು, ಯಾವುದೇ ವಿಚಾರದಲ್ಲಿ ಎಚ್ಚರಿಕೆಯಾಗಿರಿ. ಬ್ಲ್ಯಾಕ್ ಮ್ಯಾಜಿಕ್ನ ತೆಗೆಸ್ಬೋದಾ ಅಂತನ್ನೋದಾದರೆ, ತೆಗೆಸ್ತೀನಿ ಅಂದ್ಕೊಂಡು ಎಷ್ಟೋ ಜನ ಮೋಸ ಮಾಡೋರು ಇರ್ತಾರೆ, ಲಕ್ಷ ಲಕ್ಷ ದುಡ್ಡು ತಗೊಳ್ಳೋರು ಇರ್ತಾರೆ. ಅವ್ರ ಹತ್ರ ತುಂಬ ಎಚ್ಚರಿಕೆ ಆಗಿರಿ. ಬ್ಲ್ಯಾಕ್ ಮ್ಯಾಜಿಕ್ ಹೆಂಗೆ ಗೊತ್ತಾಗುತ್ತೆ? ಮೊದಲನೇದಾಗಿ ಇಡೀ ಕುಟುಂಬಕ್ಕೆ ಅಥವಾ ಒಬ್ಬರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದರೆ, ಒಬ್ಬ ವ್ಯಕ್ತಿಗೆ ಮಾಡಿದರೆ ಆತನ ವ್ಯಕ್ತಿಯ ಕನಸಲ್ಲಿ ವಿಚಿತ್ರವಾದ ಕನಸುಗಳು, ಏನನ್ನು ನೋಡಬಾರ್ದು ಅದೆಲ್ಲ ಕಾಣಿಸ್ಕೊಳುತ್ತೆ. ಹಾವು, ಹಂದಿ, ಎಮ್ಮೆ ಇವೆಲ್ಲವೂ ಕಾಣಿಸ್ಕೊಳುತ್ತೆ. ಹೌದು, ಸ್ಮಶಾನ, ಆಮೇಲೆ ಸ್ಮಶಾನದಲ್ಲಿ ಒಂದು ಬೇಯ್ತಾ ಇರುವಂತಹ ಒಂದು ಚಿತೆ, ಇವೆಲ್ಲವೂ ಕಾಣಿಸ್ಕೊಳುತ್ತೆ. ಒಬ್ಬ ವ್ಯಕ್ತಿಗೆ ಮಾಡಿದರೆ, ಇಡೀ ಕುಟುಂಬಕ್ಕೆ, ಇಡೀ ಫ್ಯಾಮಿಲಿಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದರೆ, ಬಿಸ್ನೆಸ್ಸಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದರೆ ಮೊದಲು ಕಾಣಿಸ್ಕೊಳ್ಳೋದು ಪುಟ್ಟ ಮಕ್ಕಳಲ್ಲಿ ನಾವು ಸಾಕಿರೋ ಪ್ರಾಣಿ ಪಕ್ಷಿಗಳಲ್ಲಿ ಬೇಗ ಬ್ಲ್ಯಾಕ್ ಮ್ಯಾಜಿಕ್ ಗೊತ್ತಾಗುತ್ತೆ. ಬ್ಲ್ಯಾಕ್ ಮ್ಯಾಜಿಕ್ ಗೊತ್ತಾಗ್ತಾ ಇದೆ ನನಗೆ ಒಂದು ದನ, ಕರು, ಅಥವಾ ಒಂದು ನಾಯಿ, ಬೆಕ್ಕು, ಅಥವಾ ಮನೆಯಲ್ಲಿ ಅಕ್ವೇರಿಯಮಲ್ಲಿ ಫಿಶ್ಗಳೇನಾದರೂ ನಾವು ಸಾಕಿದರೆ ಸಿಕ್ಕಾಬಟ್ಟೆ ಓಡಾಡ್ತಾ ಇರುತ್ತೆ. ಮನೆಯಲ್ಲಿ ಪ್ರಾಣಿ ಪಕ್ಷಿಗಳು ವಿಚಿತ್ರವಾಗಿ ಕೂಗೋದಕ್ಕೆ ಶುರುವಾಗುತ್ತೆ. ಕಚ್ಚದೇ ಇರೋ ನಾಯಿ ಕಚ್ಚುತ್ತೆ, ಬೊಗಳದೇ ಇರೋ ನಾಯಿ ಬೊಗಳುತ್ತೆ, ತಿವಿದೇ ಇರೋ ದನ ಹಸುಗಳು ತಿವಿದು ನಮಗೆ ಗಾಯ ಮಾಡುತ್ತವೆ. ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ರೆ ಅವುಗಳಿಗೆ ಕಣ್ಣಿಗೆ ಎಲ್ಲವೂ ಕಾಣಿಸ್ಕೊಳುತ್ತೆ.
ಬ್ಲ್ಯಾಕ್ ಮ್ಯಾಜಿಕ್ ಮಾಡೋದ್ರಿಂದ ಅವ್ರಿಗೇನು ಲಾಭ? ಅವರು ತುಂಬ ಚೆನ್ನಾಗಿರ್ತಾರಾ ಅಂತ ನೀವು ಕೇಳ್ಬೋದು. ಮಾಡ್ದೋನ್ ಮನೆ ಮಟ್ಟ ಅಂತ ಹೇಳ್ತಾರೆ. ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದವನು ಯಾವತ್ತಿಗೂ ಸಂತೋಷವಾಗಿರೋಕ್ಕಾಗೋದಿಲ್ಲ. ಅವನು ಹೆಣ್ಣು ಅಥವಾ ಗಂಡು ಮಗು ಇದ್ದರೆ ಅವ್ರ ವಂಶ ಖಂಡಿತ ಬೆಳೆಯೋದಿಲ್ಲ. ಅವ್ರ ಹೊಟ್ಟೆದಲ್ಲಿ ಒಂದು ಮಗು ಸಹ ಹುಡೋದಿಲ್ಲ. ಜೀವನದಲ್ಲಿ ಅಂಥವ್ರು ನೆಮ್ಮದಿಯಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಅಂತರಾತ್ಮ ಅನ್ನೋ ಒಂದು ಏನಿರುತ್ತೋ ಅದು ಯಾವತ್ತಿಗೂ ಅವನು ಚುಚ್ಚುತ್ತಾನೇ ಇರುತ್ತೆ. ಹೌದು ಸ್ನೇಹಿತರೆ. ಇನ್ನು ಜೀವನದಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಅನ್ನೋದನ್ನು ಪರಿಹಾರ ಅನ್ನೋದೇ ಇಲ್ವಾ ಅನ್ನೋದಾದರೆ ಖಂಡಿತವಾಗ್ಲೂ ಪರಿಹಾರ ಇದೆ. ಆದರೆ ಸರಿಯಾಗಿ ಯಾರು ಬ್ಲ್ಯಾಕ್ ಮ್ಯಾಜಿಕನ್ನು ತೆಗಿತಾರೋ ಅಂಥವ್ರ ಹತ್ರ ಹೋಗಿ ಖಂಡಿತ ವಾಮಾಚಾರನ ತೆಗೆಸಿ, ಬೋರ್ಡ್ಗಳು ಹಾಕ್ಕೊಂಡು ಅಡ್ವರ್ಟೈಸ್ಮೆಂಟ್ ಕೊಟ್ಕೊಂಡು ನಾವು ವಾಮಾಚಾರ ತೆಗೆಸ್ತೀವಿ, ನಂಗಿಷ್ಟ ಬರುವಾಗ 2,000 3,000 ಅಂತ ಹೇಳ್ತಾರೆ. ನಾವು ಹೋಗಿ ಅಲ್ಲಿ ಕೂತ್ಕೊಂಡಾಗ ನಮ್ಮನ್ನೇ ಬ್ಲ್ಯಾಕ್ ಮೇಲ್ ಮಾಡಿ ಲಕ್ಷ ಲಕ್ಷ ದುಡ್ಡು ಕಿತ್ಕೊಳ್ಳುವಂತಹ ಜೋಯಿಸರು, ಬ್ಲ್ಯಾಕ್ ಮ್ಯಾಜಿಕ್ ತೆಗಿತಕ್ಕಂತಹ ಮಂತ್ರವಾದಿಗಳು, ತಂತ್ರವಾದಿಗಳು ತುಂಬ ಜನ ಇದ್ದಾರೆ. ಗೊತ್ತಿರೋ ಅದನ್ನು ಪರಿಹಾರ ಆಗೋ ನಿಪುಣರಾಗಿರೋರನ್ನ ಹುಡುಕಿ ತೆಗಿಯೋನಿಗೂ ಗಡಿಸ್ಬೇಕು, ಅದನ್ನು ಮಾಡೋನಿಗೂ ಗಡಿಸಿರಬೇಕು. ಇಲ್ಲ ಅಂದರೆ ಅವರನ್ನೇ ಬಲಿ ತೊಗೊಂಡ್ಬಿಡುತ್ತೆ. ಏನಕ್ಕ ಇಷ್ಟೊಂದು ಮಾತಾಡ್ತಿದ್ದೀರಾ ಅಂತ ಕೇಳ್ತಿದ್ದೀರಾ? ಎಸ್, ಇದ್ರ ಬಗ್ಗೆ ನಾನು ಮಾತಾಡಬಾರ್ದು ಅಂತ ಇದ್ದೆ. ನಮ್ಮ ಮಾವ ತೀರ್ಕೊಂಡ್ರು. ಅವ್ರ ಹೆಸರು ರಾಮು ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ನಮ್ಮ ಮಾವ ತುಂಬ ಬ್ಯೂಟಿಫುಲ್. ನಮಗೆ ಗೊತ್ತಿರಲಿಲ್ಲ. ನಮ್ಮ ಜಾತಿ, ನಮ್ಮ ಕುಲದಲ್ಲೇ ದೂರದ ಸಂಬಂಧದಲ್ಲಿ ಕೋಟ್ಯಾಧೀಶ್ವರ ಮಗಳು ಅವಳು. ಅವಳನ್ನು ಪ್ರೀತಿಸಿದ್ರು. ನಮ್ಮ ಮನೆಯಲ್ಲಿ ನಮಗೆಲ್ಲರಿಗೂ ಒಪ್ಪಿಗೆ ಇತ್ತು. ಬಟ್ ಅವ್ರ ಮನೆಯಲ್ಲಿ ಬಡವ್ರ ಮನೆ ಹುಡುಗ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಮದುವೆನ ಬೇಡ ಅಂತ ಕ್ಯಾನ್ಸಲ್ ಮಾಡಿದರು. ಪ್ರೀತಿಸ್ಬೇಡ ಅಂತ ಹೇಳಿದ್ದು, ವಾರ್ನಿಂಗ್ ಮಾಡಿದ್ರು, ಒಡೆದ್ರು, ಬಡಿದ್ರು, ಎಲ್ಲ ಆಯಿತು. ಆದರೂ ನಮ್ಮ ಮಾವ ಬಿಡಲಿಲ್ಲ. ಒಂದು ದಿನ ಬೆಳಗ್ಗೆ ಅಮಾವಾಸ್ಯೆ ಟೈಮಲ್ಲಿ ನಡೆದಂತಹ ಘಟನೆ. ಮನೆಯ ಮುಂದೆ ಅಂದರೆ ಕೆಲವೊಂದು ರಕ್ತದ ತುಣುಕುಗಳು ಬಿದ್ದಿತ್ತು. ನಾವು ಇಟ್ಟಿಗೆ ಗೂಡನ್ನು ಅಂದರೆ ಇಟ್ಟಿಗೆನ ಬೇಯಿಸ್ತಾ ಇದ್ವಿ. ಇಟ್ಟಿಗೆ ಗೂಡಲ್ಲಿ ಹಂದಿ ತಲೆ, ರಕ್ತ, ಮಡಕೆಗಳು, ಆಮೇಲೆ ಕೆಲವೊಂದು ಏನೇನೋ ಮೊಳೆಗಳು, 3 ಥರ ಮೊಳೆಗಳು, ಕುಂಕುಮ, ಮುಟ್ಟೋದಕ್ಕೆ ಭಯ ಆಗ್ತಾಯಿತ್ತು, ನೋಡೋದಕ್ಕೆ ಭಯ ಆಗ್ತಾಯಿತ್ತು. ಅದು ಕಾಣಿಸ್ಕೊಳ್ತು. ಬಟ್ ಅಲ್ಲಿ ನಮ್ಮ ಮಾವ ಇರಲಿಲ್ಲ. ಅಂದಿನಿಂದ ನಮ್ಮ ಮಾವ ಹುಚ್ಚನ ಥರ ಅಲ್ದ್ರು. ಮೈ ಮೇಲೆ ಪ್ರಜ್ಞೆ ಇರಲಿಲ್ಲ. ಎಲ್ಲ ಥರ ಹಾಸ್ಪಿಟಲ್ಗೂ ತೋರಿಸಿದ್ವಿ. ಎಲ್ಲೂ ನಮ್ಮ ಮಾವನಿಗೆ ವಾಸಿ ಆಗಲೇ ಇಲ್ಲ. ಆದರೆ ಪ್ರೀತಿಸಂಥ ಹೆಣ್ಮಗಳುಗಳು ಬೇರೆಯವ್ರನ್ನ ಮದುವೆ ಆಗಿ ನೆಮ್ಮದಿಯಾಗಿದ್ದಾಳೆ. ನಮ್ಮ ಮಾವ ಇವತ್ತು ಪ್ರಾಣ ಕೊಟ್ಟರು. ಯಾಕೆ ಈ ಮಾತು ಅಂತಂದರೆ, ಪ್ರೀತಿ ಇರುವಂತಹ ಧೈರ್ಯ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳೋವಾಗಿರೋದಿಲ್ಲ. ಮಾಡಿದವರು ಚೆನ್ನಾಗಿದ್ದಾರಾ ಅಂತಂದರೆ ಅವರ ಜೀವನ ಘೋರವಾಗಿ ಆ ಸಾವಾಯಿತು. ಘೋರವಾಗಿ ಅವರ ಕಕ್ಕವನ್ನು ಅವರೇ ತಿಂದು ಸಾಯೋ ಮಟ್ಟಿಗೆ ಅವರ ಸಾವಾಯಿತು. ನಾವು ಅವ್ರು ಸಾಯಬೇಕಾದ್ರೆ ನಮ್ಮ ಮಾವನ ನಾವು ನೆನೆಸ್ಕೊಳ್ತಾ ಇದ್ವಿ. ನನ್ನ ಮಾವನ ಈ ಪರಿಸ್ಥಿತಿ ತಂದೆಯಲ್ಲ, ನೀನು ಅನುಭವಿಸಲೇಬೇಕು ಅಂದ್ಕೊಂಡು ನನ್ನ ಮನಸ್ಸಿನಲ್ಲೇ ನಾನು ಖುಷಿ ಪಟ್ಕೊಂಡು ಬಂದಿದ್ದೀನಿ. ಖಂಡಿತವಾಗ್ಲೂ ನಿಜವಾಗ್ಲೂ ಹೇಳ್ತೀನಿ ಸ್ನೇಹಿತರೆ, ಬ್ಲ್ಯಾಕ್ ಮ್ಯಾಜಿಕ್ ಮಾಡೋದ್ರಿಂದ ಯಾರಿಗೂ ಉಪಯೋಗ ಇಲ್ಲ. ನಮ್ಮ ಜೀವನಕ್ಕೆ ನಾವೇ ಕಲ್ಲು ಹಾಕ್ಕೊಂಡಂಗೆ. ಬ್ಲ್ಯಾಕ್ ಮ್ಯಾಜಿಕ್ ನಡೀತಾ ಇದೆ ಅಂತ ನಡೆಯುತ್ತೆ ಅನ್ನೋದಕ್ಕೂ ಮುಂಚೆ ಸಾಧ್ಯವಾದಷ್ಟು ನಮ್ಮ ಮನೆ ದೇವರನ್ನು, ನಮ್ಮ ಇಷ್ಟ ದೈವವನ್ನು ಪೂಜಿಸಿ ನಾವು ಪ್ರತಿದಿನವೂ ಬೆಳಗ್ಗೆ ಸಂಜೆ ಹೊತ್ತು ಪೂಜೆ ಮಾಡೋದನ್ನು ಕಲಿಬೇಕು. ನಮ್ಮ ದೇವರ ಮಂತ್ರಗಳು, ಇಷ್ಟ ದೈವದ ಮಂತ್ರ, ನಮ್ಮ ಒಂದು ಏನು ಗಾಯತ್ರಿ ಮಂತ್ರವನ್ನು ಮನೆಯಲ್ಲಿ ನಮಗೆ ಪಠಿಸೋದಕ್ಕೆ ಬರಲಿಲ್ಲ ಅಂತಂದ್ರೂ ಅಟ್ಲೀಸ್ಟ್ ಮೊಬೈಲಲ್ಲಿ ಹಾಕ್ಕೊಂಡು ಕೇಳಿ ಬೆಳಗ್ಗೆ ಸಂಜೆ, ಅಮಾವಾಸ್ಯೆ ಹುಣ್ಣಿಮೆ ದಿನ ಪ್ರತಿದಿನ ಹಚ್ಚೋದಕ್ಕೆ ದೀಪ ಆಗಲಿಲ್ಲ ಅಂದ್ರೂ ಬಾಗಿಲತ್ರ ಅಮಾವಾಸ್ಯೆ ಹುಣ್ಣಿಮೆ ದಿನ, ಮಂಗಳವಾರ ಶುಕ್ರವಾರಗಳನ್ನ ಬಾಗಿಲಿಗೆ ದೀಪ ಹಚ್ಚೋದನ್ನು ಯಾವುದೇ ಕಾರಣಕ್ಕೂ ಮರೆಯೋಕ್ಕೆ ಹೋಗಬೇಡಿ. ಖಂಡಿತವಲ್ಲ ಇದರಿಂದ ತುಂಬಾ ಒಳ್ಳೆಯದಾಗುತ್ತೆ. ಪ್ರತಿಯೊಂದು ದಿನ, ಪ್ರತಿಯೊಂದು ಕ್ಷಣ. ಕೆಲವರು ಏನು ಮಾಡ್ತಾರೆ ಗೊತ್ತಾ, ಸ್ನಾನ ಮಾಡಿರಲಿ ಮಾಡಿಲ್ಲದೆ ಹೋಗಲಿ, ಹೆಂಗೆ ಇರಲಿ, ಯಾವ ಸ್ಥಿತಿನೇ ಇರಲಿ, ಕೆಲವೊಂದು ಮಂತ್ರಗಳನ್ನು ಪಠನೆ ಮಾಡ್ತಾ ಇರ್ತಾರೆ. ಆ ಪಠನೆ ಮಾಡೋದ್ರಿಂದ ನಮ್ಮ ಸುತ್ತ ಒಂದು ಪಾಸಿಟಿವ್ ವೈಬ್ ಇರುತ್ತೆ. ಯಾರೇ ಮಂತ್ರ ತಂತ್ರಗಳು ಮಾಡಿದ್ರೆ ಯಾವುದೇ ದುಷ್ಟಿಗಳು ಸಹ, ಯಾವುದೇ ಶಾಪಗಳು ಸಹ ನಮ್ಮ ಹತ್ರ ಬರೋದಿಲ್ಲ. ಸಣ್ಣ ಪುಟ್ಟ ಮಂತ್ರಗಳು, ಓಂ ನಮೋ ಭಗವತೆ ಸದಾನಂದಾಯ, ಓಂ ನಮೋ ಭಗವತೆ ದತ್ತಾತ್ರೇಯ, ಓಂ ಕ್ಲೀಂ ಕೃಷ್ಣಾಯ, ಓಂ ನಮೋ ಭಗವತೆ ವಾಸುದೇವಾಯ, ನಿಮ್ಮ ಮನೆ ದೇವರನ್ನು ಓಂ ನಮೋ ಭಗವತೆ ಅಂತ ಸೇರಿಸ್ಕೊಂಡು ಸಣ್ಣದಾಗಿರೋ ಮಂತ್ರವನ್ನು ನಿಮ್ಮ ಮನಸ್ಸೋ ಇಚ್ಛೆ ಯಾವ ಸಂದರ್ಭದಲ್ಲಾದರೂ ಯಾವ ಗಳಿಗೆಯಲ್ಲಾದರೂ ಹೇಳ್ಕೊಳ್ಳಿ. ಅದು ಹೆಂಗೆ ಅಂದರೆ ನಿದ್ರೆಗಣ್ಣಲ್ಲಿ ಎದ್ದು ಕೂರಿಸಿದ್ರು ಸಹ ನಮ್ಮ ಅಂತರಾತ್ಮ ಆ ಮಂತ್ರವನ್ನು ಹೇಳ್ತಾ ಇರುತ್ತಂತೆ. ಆ ಮಂತ್ರ ಜಪಿಸಿದಾಗ ನಮ್ಮ ಹತ್ರ ಯಾವುದೂ ಒಂದು ನೆಗೆಟಿವ್ ಎನರ್ಜಿ ಖಂಡಿತ ಬರೋದಿಲ್ಲ ಸ್ನೇಹಿತರೆ. ಹುಷಾರು.
ನಮ್ಮವರು ನಮಗೆ ಶತ್ರುಗಳಾಗ್ಬೋದು. ಯಾವತ್ತು ಎತ್ತರವಾಗಿ ಬೆಳೆದಿರೋ ಮರನ ಎಲ್ಲರೂ ಕಟ್ ಮಾಡ್ತಾರೆ. ಆಯ್ತಾ? ಅರ್ಥ ಆಯ್ತಾ? ಕುಳ್ಳಗಿರೋ ಮರನ ಯಾರೂ ಕಟ್ ಮಾಡೋದಿಲ್ಲ. ಎತ್ತರವಾಗಿರೋರೇ ಕಣ್ಣು ಕಾಣಿಸೋದು. ನಾನು ಅಂತ ಮುಂದೆ ಬಂದವ್ರನ್ನ ತುಳಿಯೋದಕ್ಕೆ ನೋಡ್ತಾರೆ. ಅದಕ್ಕೆ ದೊಡ್ಡವ್ರು ಹೇಳೋದು, ತೊಡೆ ಮನೆಯಲ್ಲಿ ಊಟ ಮಾಡಪ್ಪ, ಎಲೆ ಮನೆಯಲ್ಲಿ ಬಾಳಿ ಬದುಕು ಅಂತಂತ. ಹಾಗಂತ ಭಯಪಡೋ ಅವಶ್ಯಕತೆ ಇಲ್ಲ. ಶತ್ರುಗಳನ್ನ ಹೆಂಗೆ ಮಟ್ಟ ಹಾಕಬೇಕು ಅಂತ ನೋಡ್ಕೊಳ್ಳಿ. ಮಾಟ ಮಂತ್ರ ಒಂದೇ ದಾರಿ ಅಂತಲ್ಲ. ಮಾಟ ಮಾಡಿಸಿದ್ರೆ ಇವತ್ತು ನಾನು ಮಾಟ ಮಾಡಿಸಿದ್ರೆ ನನಗೆ ಅದೇ ಮಾಟ ರಿಟರ್ನ್ ಹೊಡೆಯುತ್ತೆ ಅಂತನ್ನೋದು ಸಹ ಮರೆಯೋಕ್ಕೆ ಹೋಗ್ಬೇಡಿ. ಯಾರೇ ಮಾಟ ಮಂತ್ರ ಮಾಡಿದ್ರೂ ಜೀವನದಲ್ಲಿ ನೆಮ್ಮದಿಯಾಗಿರೋದಕ್ಕೆ ಅಸಾಧ್ಯವಾದ ಮಾತು. ನನ್ನ ಮನೆಯಲ್ಲಿ ನನ್ನ ಕುಟುಂಬದಲ್ಲಿ ಆಗಿರುವಂತಹ ಘಟನೆಯನ್ನು ನಾನು ಹೇಳ್ತಾ ಇದ್ದೀನಿ ಹೊರತು ಬೇರೆ ಏನೂ ಅಲ್ಲ ಸ್ನೇಹಿತರೆ. ಹುಷಾರು. ಮಾಟ ಮಂತ್ರ ಆದಾಗ ಕೆಲವೊಂದು ವೈಬ್ಗಳು ಕಾಣಿಸ್ಕೊಳ್ಳುತ್ತೆ. ಕೆಲವೊಂದು ಒಂದು ಏನಂತ ಹೇಳ್ತೀರಿ, ಭಯ ಹುಟ್ಟಿಸೋ ಅಂತಹ ಒಂದು ಶಬ್ದಗಳು ಮನೆಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಆ ಶಬ್ದಗಳು ಕಾಣಿಸ್ಕೊಂಡಾಗ ಒಂದು ಒಳ್ಳೆ ಜೋಯಿಸರನ್ನು ಅಥವಾ ಒಳ್ಳೆ ಒಂದು ಭವಿಷ್ಯ ಹೇಳುವಂಥವ್ರನ್ನ ಗುರುಗಳನ್ನು ಖಂಡಿತವಾಗ್ಲೂ ಕಂಡೆ ಅದು ಪರಿಹಾರವನ್ನು ಸೂಚಿಸ್ಕೊಳ್ಳಿ. ಇಲ್ಲ ನಿಮ್ಮ ಪರಿಚಯ ಇರೋರಿಗೆ ಅವರನ್ನು ಕೇಳಿ ಅದು ಪರಿಹಾರ ಕಂಡುಕೊಳ್ಳಿ. ನಿಜಕ್ಕೂ ಮಾಟ ಮಾಡಿಸಿ ಹುಚ್ಚುಚ್ಚಿನ ಥರ ಅಲಿಯೋರನ್ನ ನನ್ನ ಇಡೀ ಊರು ಜನ ಸೇರಿಕೊಂಡು ಆತನಿಗೆ ಒಳ್ಳೇದು ಮಾಡಿದ್ದೂ ಇದೆ. ಯಾರು ಮಾಡಿಸಿದ್ರೋ ಅವರಿಗೆ ರಿಟರ್ನ್ ಅದು ಹೋಗಿದೆ. ಹೌದು ಸ್ನೇಹಿತರೆ, ಮಾಟ ಅನ್ನೋದು ಅಷ್ಟು ಸುಲಭದ ಮಾತಲ್ಲ, ಹೌದಲ್ವಾ? ಸ್ನೇಹಿತರೆ, ಇವತ್ತಿನ ವಿಡಿಯೋ ಏನು ಅನ್ನಿಸ್ತು? ಹೊಸ ವರ್ಷ ಮಾತಾಡಬಾರ್ದಾಗಿತ್ತು, ಗೊತ್ತಿಲ್ಲ. ಮಾವನ ಸಾವು ಮನಸ್ಸಿಗೆ ನೋವಾಯಿತು, ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಈ ವಿಡಿಯೋ ಏನು ಅನ್ನಿಸ್ತು ಖಂಡಿತ ಕಮೆಂಟ್ ಹಾಕಿ. ಜೀವನದಲ್ಲಿ ನನ್ನ ಮನಸ್ಸಿಗೆ ನಾನೇ ಶಕ್ತಿಯಾಗಿರಬೇಕು ಅಂತ ಅನ್ನೋದಾದರೆ ಕೆಲವೊಂದು ನಮ್ಮ ತಂತ್ರಗಳನ್ನು ನಾವು ಕಲ್ತ್ಕೋಬೇಕಾಗತ್ತೆ. ಏನು ಮಂತ್ರಗಳು ಅಂತಂದರೆ, ನಾನು ಆಗಲೇ ಹೇಳಿದ್ನಲ್ಲ, ಕೆಲವು ದೇವರಗಳ ಮಂತ್ರಗಳನ್ನು ಕಲ್ತ್ಕೊಳ್ಳಿ, ತುಂಬ ಒಳ್ಳೆಯದು. ಕೆಲವೊಂದು ಮಂತ್ರಗಳಿಗೆ ಮಡಿ ಮೈಲಿಗೆ ಅನ್ನೋದು ಇರೋದಿಲ್ಲ, ಅದರಿಂದ ಯಾವ ತೊಂದರೆಗಳು ಆಗೋದಿಲ್ಲ. ನಮ್ಮ ಸುತ್ತ ಒಂದು ಪಾಸಿಟಿವ್ ವೈಬ್ ಅನ್ನೋದು ಸೃಷ್ಟಿಯಾಗುತ್ತೆ. ನಾವೇನೇ ಮನಸ್ಸಲ್ಲಿ ಅಂದ್ಕೊಂಡ್ರೂ ಅದನ್ನು ಸಿಗುತ್ತೆ, ಅದನ್ನು ಸಾಧನೆ ನಾವು ಮಾಡೇ ಮಾಡ್ತೀವಿ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಬಗ್ಗೆ ಖಂಡಿತ ಇದ್ರ ಬಗ್ಗೆ ಕಮೆಂಟ್ ಹಾಕಿ. ನನಗೇನಾದರೂ ನೆಗೆಟಿವ್ ವೈಬ್ ಇದೆ, ನನಗೇನಾದರೂ ತೊಂದರೆ ಆಗಿದೆ ಅಂತಂದರೆ ನಾನು ಹೋಗೋದೇ ನನ್ನ ದತ್ತಾತ್ರೇಯರ ಜೊತೆಗೆ ನಾನು ಗಾಯತ್ರಿ ಮಂತ್ರವನ್ನು ನನ್ನ ಮನಸ್ಸಲ್ಲೇ ಜಪಿಸ್ತಾ ಇರ್ತೀನಿ. ಜೊತೆಗೆ ಪ್ರತಿದಿನ ಬೆಳಗ್ಗೆ ಸಂಜೆ ಮನೆಯಲ್ಲಿ ಜೋರಾಗಿ ಸೌಂಡ್ ಕೊಟ್ಟು ಗಾಯತ್ರಿ ಮಂತ್ರವನ್ನು ಮುಸ್ಸಂಜೆ ಟೈಮಲ್ಲಿ ನಾನು ಖಂಡಿತ ಜಾಸ್ತಿ ಆಗ್ತೀನಿ ಅಂತಲೇ ಹೇಳ್ತೀನಿ. ಸ್ನೇಹಿತರೆ, ಇದರಿಂದ ಯಾರಿಗೂ ಕೆಟ್ಟದ್ದಾಗಲ್ಲ. ಯಾವ ಗಾಯತ್ರಿ ಮಂತ್ರ, ಯಾವ ಹನುಮಾನ ಚಾಲಿಸ ಮಂತ್ರಗಳು ಮನೆಯಲ್ಲಿ ಯಾವತ್ತೂ ಹೇಳ್ತಾ ಇರುತ್ತೋ ಆ ಮನೆ ನಂದಗೋಕುಲವಾಗಿರುತ್ತೆ, ಧೈರ್ಯ ಇರುತ್ತೆ. ಕೆಲವರಿಗೆ ಓಂ ನಮಃ ಶಿವಾಯ ಅನ್ನೋದಿಷ್ಟ, ಇನ್ನು ಕೆಲವರಿಗೆ ವಿಷ್ಣು ಅನ್ನೋದಿಷ್ಟ. ಓಂ ನಮೋ ಭಗವತೆ ವಿಷ್ಣುವೇ ಅಂತ ಹೇಳ್ತಾರೆ. ಇನ್ನು ಕೆಲವರು ಓಂ ನಮೋ ಭಗವತೆ ವಾಸುದೇವ ಅಂತ ಹೇಳ್ತಾರೆ. ಇನ್ನು ಕೆಲವರು ಓಂ ನಮೋ ಭಗವತೆ ಕೃಷ್ಣಾಯ ಅಂತ ಹೇಳ್ತಾರೆ. ನಿಮಗಿಷ್ಟ ದೈವವನ್ನು, ನಿಮ್ಮ ಪ್ರೀತಿ ದೈವವನ್ನು ಖಂಡಿತವಾಗ್ಲೂ ಪ್ರತಿಯೊಂದು ಕ್ಷಣವೂ ನೀವು ಜಪಿಸ್ತಾ ಇರಿ. ಅದಕ್ಕೆ ಮಡಿ ಮೈಲಿಗೆ ಅನ್ನೋದು ಖಂಡಿತ ಇಲ್ಲ ಅಂತ ಹೇಳ್ತೀನಿ. ವಿಡಿಯೋ ಏನು ಅನ್ನಿಸ್ತು ಖಂಡಿತ ಕಮೆಂಟ್ ಹಾಕಿ. ಭಯ ಪಡೋ ಅವಶ್ಯಕತೆ ಇಲ್ಲ. ಮಾಡಿದವ್ರ ಮನೆ ಯಾವತ್ತೂ ಹಾಳಾಗುತ್ತೆ ಅಂತ ಹೇಳ್ತಾ ಈ ನನ್ನ ಪುಟ್ಟ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಜೀವನ ಅನ್ನೋದು ತುಂಬ ಸುಂದರವಾಗಿದೆ, ಬಳಸ್ಕೊಳ್ಳಿ.